ಮ್ಯಾಮ್ ಸಾರಿ ನಳಿನಿ, ನಾವು ಅಂದ್ರೆ ಜರ್ಮನಿನಲ್ಲಿ ನಾನೊಂದು ವಿಡಿಯೋ ನೋಡಿದ್ದೆ. ಹೆಂಗೆ ಅಂದ್ರೆ ಜರ್ಮನಿನಲ್ಲಿ ನೀವು ಒಂದು ಬಾಟಲ್ ತಗೊಂಡೋದ್ರೆ ಆ ಬಾಟ್ಲ್ಗೆ ವಾಪಸ್ ಕೊಡ್ಬೇಕಾದ್ರೆ ಅದು ಒಂದು ಡಿಸ್ಪೆನ್ಸರ್ ಮೆಷಿನ್ ತರ ಇರುತ್ತೆ. ಆ ಡಿಸ್ಪೆನ್ಸರ್ ಮೆಷಿನ್ ಒಳಗೆ ಹಾಕಿದ್ರೆ ಟಕ್ ಅಂತ ನಿಮ್ಗೆ ಒಂದು €1 ಅಥವಾ €1 ಏನೋ ರೀಫಂಡ್ ತರ ಏನೋ ಬರುತ್ತೆ. ಅದು ಒಂಥರ ಸ್ಟ್ರಕ್ಚರ್ ನನಗೆ ಅರ್ಥ ಆಯ್ತು. ಅಂದ್ರೆ ಆಕ್ಚುಲಿ ಆ ತರದ್ದು ಎಕ್ಸ್ಪೋರ್ಟ್, ಆ ತರ ವೇಸ್ಟ್ ಮ್ಯಾನೇಜ್ಮೆಂಟ್ ಎಕ್ಸ್ಪೋರ್ಟ್ ಟೆಕ್ನಾಲಜಿ ಇಂದಾನೇ ಅವ್ರು ಏನೋ $500 ಬಿಲಿಯನ್ ಏನೋ ರೆವಿನ್ಯೂ ಏನೋ ಕಲೆಕ್ಟ್ ಮಾಡಿದ್ರು ಅಂತಾನು ಕೇಳಿದ್ದೆ. ನಮಗೆ ಫಸ್ಟ್ ವರ್ಲ್ಡ್ ಸೊಲ್ಯೂಷನ್ಸ್ ಅಪ್ಲೈ ಆಗತ್ತಾ? ಅಲ್ಲಿಂದ ಏನಾದ್ರು ಹಂಗೆ ಡೈರೆಕ್ಟ್ ಆಗಿ ಅನುಮಾಲಿಕ್ ತರ ಕಾಪಿ ಮಾಡಿ ಯೂಸ್ ಮಾಡ್ಬೋದಾ, ಅಥವಾ ನಮ್ದೇ ಒಂದು ಯುನಿಕ್ ಸ್ಟ್ರಕ್ಚರ್ ಇದೆಯಾ? ಇದ್ರ ಬಗ್ಗೆ ಏನಾದ್ರು ಹಂಗೆ ಒಂದ್ ಸ್ವಲ್ಪ ಎಕ್ಸ್ಪರ್ಟ್ ಕಾಮೆಂಟ್ಸ್. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಇ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ರಿಮೆಂಬರ್ AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಸೊ ಅಲ್ಲಿ ತಂದು ಹಾಕಿದ್ರಿ ಅಂದ್ರೆ ಒಂದ್ ಸ್ವಲ್ಪ ಡಿಸಿಪ್ಲಿನ್ ವೇಲಿ ಯು ಹ್ಯಾವ್ ಟು ಡೂ. ಐ ಹ್ಯಾವ್ ನಾಟ್ ಸೀನ್, ಐ ವಾಸ್ ಇನ್ ಅಮೆರಿಕಾ ಫಾರ್ 10 years. ಐ ಆಮ್ ಟೆಲಿಂಗ್ ಯು, ದೇರ್ ವಾಸ್ ಟೈಮ್ ಅಲ್ಲೂ ಇದೆ ಸೇಮ್ ಇಶ್ಯೂ ಆಫ್ ಕಾಂಟ್ರಾಕ್ಟರ್ ಅಂಡ್ ಲೋಕಲ್ ಗವರ್ಮೆಂಟ್ ಆಯ್ತು. ಎಲ್ಲ ನಾಳೆಯಿಂದ ಯಾರು ಸೆಗ್ರಿಗೇಟ್ ಮಾಡಬೇಡಿ ಅಂದ್ರು, ಒಂದ್ ವರ್ಷ ಯಾರು ಸೆಗ್ರಿಗೇಟ್ ಮಾಡಿಲ್ಲ, ಮತ್ತೆ ಸೆಗ್ರಿಗೇಟ್ ಮಾಡಿದ್ರು. ಸೊ ದಿಸ್ ಕೈಂಡ್ ಆಫ್ ಸೊಲ್ಯೂಷನ್ ಇಸ್ ವೆರಿ ಲೋಕಲ್. ನೀವು ಕಾನ್ಸೆ, ನಾನು ಬಾನ್ ಅಲ್ಲಿ ಹೋಗಿದ್ದೀನಿ, ಅಲ್ಲಿ ಕೂಡ ನೋಡಿದೀನಿ, ಎಲ್ಲ ಮನೆಯಲ್ಲೂ 7-8 ತರ ಸೆಗ್ರಿಗೇಟ್ ಮಾಡ್ತಾರೆ. ದೆನ್ ಐ ವೆಂಟ್ ಅಂಡ್ ಸಾ ಇನ್ ಇನ್ಸಿನೇಟರ್ ಎಲ್ಲ ತಗೊಂಡೋಗಿ ಮಿಕ್ಸ್ ಮಾಡಿ ಬೆಂಕಿಗೆ ಹಾಕ್ಬಿಟ್ರು. So, but I don't want to comment on that because that's only one incident I have seen, and it was one city I have seen. Bere kade enadru idre nanu gottilla. But what I'm saying is there are some business, professional practices one can take from there. But namma ಒಂದು we have to adopt it to local conditions. Yakendre now packaged food ಎಲ್ಲ ಇವಾಗ ಶುರು ಆಗ್ತಾ ಇದೆ, but not so much like you see in Europe and America. The amount of waste they create is far more than what we do. And also the quantity of, the combination. ನಮ್ಮಲ್ಲಿ ಹೆಚ್ಚಾಗಿ ವೆಟ್ ವೇಸ್ಟ್ ಬರುತ್ತೆ. 60% ವೇಸ್ಟ್ ಇರುತ್ತೆ ನಮ್ಮಲ್ಲಿ, ಯಾಕಂದ್ರೆ ಅಡಿಗೆಗಳು ಇನ್ನ ಮಾಡ್ತಾ ಇದೀವಿ ಮನೆಗಳಲ್ಲಿ ನಾವು. ಸೊ ವೆಟ್ ವೇಸ್ಟ್ ಹೆಚ್ಚಾಗಿ ಬರುತ್ತೆ, ಬಟ್ ನಾಟ್ ಪ್ರಾಸೆಸ್ ಫುಡ್. ಸೊ ನಮ್ಮಲ್ಲಿ ಬರುವಂತ ವೇಸ್ಟ್ ಕಾಂಪೋಸಿಷನ್ ನೋಡ್ಕೊಂಡು ನಮ್ಮಲ್ಲಿ ಇರುವಂತ ಹಣದೊಳಗೇನೆ ಅದನ್ನ ಮಾಡ್ಬೇಕಾಗತ್ತೆ. ಇವಾಗ ಏನಂದ್ರೆ ಹೊಸ ಹುಚ್ಚು ದೊಡ್ಡ ಕಂಪನಿ ಕರ್ಕೊಂಡ್ಬಂದ್ಬಿಟ್ಟು ದೊಡ್ಡ ಕನ್ವೇಯರ್ ಬೆಲ್ಟ್ ಹಾಕ್ಬಿಟ್ರೆ ನಮ್ದೆಲ್ಲ ಸೊಲ್ಯೂಷನ್ ಬಂದ್ಬಿಡತ್ತೆ ಅಂತ. ಇಟ್ಸ್ ನಾಟ್ ಟ್ರೂ. ಸೆಗ್ರಿಗೇಷನ್ ಮನೇಲಿ ನೀವು ಮಾಡಿದ್ರೆ, ಅಂಗಡಿಲಿ ನೀವು ಮಾಡಿದ್ರೆ, ಹೋಟೆಲ್ ಅಲ್ಲಿ ಮಾಡಿದ್ರೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಮಾಡಿದ್ರೆ ಆವಾಗಷ್ಟೇ ನಮಗ್ ಸೊಲ್ಯೂಷನ್. ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಏನು ಸೊಲ್ಯೂಷನ್ ಇಲ್ಲ. And we can adopt. We have done it. Some adoption of, Netherlands in the ibru bandidru. Netherlands embassy said, why please work with them anta heli avರ ಹತ್ರ ಮಾತಾಡಿದೆ. ಅವರು ನಾವು ಅಲ್ಲಿಂದ ಟೆಕ್ನಾಲಜಿ ತಂದ್ರೆ, I said you come back, sit here for 6 months, you understand, you touch our waste, smell our waste and then design ಅಂತ. ಪಾಪ ಅವರಿಬ್ರು ಯಂಗ್ಸ್ಟರ್ಸ್ ಹೋಗ್ಬಿಟ್ರು. ಆಮೇಲೆ 1 ವರ್ಷ ಬಿಟ್ಕೊಂಡು ವಾಪಸ್ ಬಂದು they came back, they stayed in India, they worked with our waste pickers, sorting ಮಾಡಿದ್ರು, grading ಮಾಡಿದ್ರು, ಎಲ್ಲ ಮಾಡಿದ್ರು. And then they have created one water solution that is possible for us. ನಮ್ಮ ಇಲ್ಲಿ ರಾಜಾಜಿನಗರಲ್ಲಿ 44 ಅಲ್ಲಿ ಒಂದನ್ನ ಹಾಕಿದ್ವಿ. ನಾವೆಲ್ಲ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದ್ರೆ ಒಂದು ಮಾಡಿ ತೋರಿಸ್ಬೋದು. ಅದಾದ್ಮೇಲೆ ಗವರ್ಮೆಂಟ್ ಶುಡ್ ಪಿಕ್ ಅಪ್.
ಸೊ ವಿ ಪುಷ್ ದ ಗವರ್ಮೆಂಟ್ ಅಂಡ್ ಇವಾಗ ಒಂದು 10 ಮಾಡಿದಾರೆ, ಇನ್ನೊಂದು 20 ಮಾಡ್ತಾ ಇದ್ದಾರೆ. ಸೊ ಲೈಕ್ ದಟ್ ಯು ಕ್ಯಾನ್ ಅಡಾಪ್ಟ್ certain part of technology. You can't just cut and paste. ಸರಿ, ನೆದರ್ಲ್ಯಾಂಡ್ಸ್ ಅಂತ ಏನ್ ಟೆಕ್ನಾಲಜಿ ತಂದ್ರು, ಅದು ಏನ್ ಮಾಡ್ತಾ ಇದಾರೆ, ಏನ್ 10 ಆಯ್ತು, ಏನ್ 20 ಆಯ್ತು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ? ಏನು ಇಲ್ಲ, ಸಿಂಪಲ್ ಒಂದು ಕನ್ವೇಯರ್ ಬೆಲ್ಟ್. ಆ ಕನ್ವೇಯರ್ ಬೆಲ್ಟ್ ಸ್ವಲ್ಪ ಬೇರೆ ತರ ಮಾಡಿದ್ದಾರೆ. ಅವರೆಲ್ಲ ಯೂಶಲಿ ಕನ್ವೇಯರ್ ಬೆಲ್ಟ್ ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲೇ ಸಿಗೋದು ನಿಮ್ಗೆ. 100 ಟನ್ 200 ಟನ್ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ನಾವು ಯೂಸ್ ಮಾಡೋದು. ಈ ಕನ್ವೇಯರ್ ಬೆಲ್ಟ್ ಬಂದು ಲೋಕಲ್ ಅಲ್ಲಿ 5 ಟನ್ಗೆ 3 ಟನ್ಗೆ ಮಾಡೋ ಒಂದು ಈಸಿ ಕನ್ವೇಯರ್ ಬೆಲ್ಟ್. ಅದು ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ. ಮೋರ್ ದೆನ್ ದಟ್, ವಾಟ್ ಐ ರಿಯಲಿ ಲರ್ನ್ ಫ್ರಮ್ ದೆಮ್ ಈಸ್ ಹೌ ಡು ಯು ಸೆಲೆಕ್ಟ್ ಯುವರ್ ವೆಂಡರ್ ನ ನೀವು ಸೆಲೆಕ್ಟ್ ಮಾಡಿ. ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ಮಷಿನರಿ ಹೇಗೆ ನೀವು ಸೆಲೆಕ್ಟ್ ಮಾಡ್ತೀರಾ, ಬ್ಯೂಟಿಫುಲ್ ಪ್ರಾಸೆಸ್. ವಿ ಟೋಲ್ಡ್ ದೆಮ್ ಯು ಶುಡ್ ಗೆಟ್ ಲೋಕಲ್ ವೆಂಡರ್, ಇಲ್ಲೇ ಮಾಡ್ಸಿ. ನೀವು ಅಲ್ಲಿಂದ ತರ್ಸದ್ಮೇಲೆ ಸೆಕೆಂಡ್ ಟೈಮ್ ಬರ್ಬೇಕಾದ್ರೆ ಅಲ್ಲಿಂದ ತರ್ಸಕ್ ಆಗಲ್ಲ. ಅಡಾಪ್ಟ್ ಯುವರ್ ಟೆಕ್ನಾಲಜಿ ಟು ಲೋಕಲ್ ವೆಂಡರ್ಸ್. ಅದನ್ನ ನಾನು ತುಂಬಾನೇ ಚೆನ್ನಾಗಿ ಕಲ್ತ್ಕೊಂಡೆ. ಸೆಕೆಂಡ್ ಅವ್ರ ಹತ್ರ ಕಲ್ತಿದ್ದು ಅಂದ್ರೆ ಪ್ರಾಸೆಸ್. ಇದಾದ್ಮೇಲೆ ಮಾಡ್ಬೇಕು ಅಂತ ಒಂದು ಪ್ರಾಸೆಸ್ ಫ್ಲೋ ಏನಿರುತ್ತೆ ಅದನ್ನ ಕೂಡ ಅವ್ರ ಹತ್ರ ನಾವು ಚೆನ್ನಾಗಿ ಕಲ್ತಿದ್ವಿ. ನಮ್ ವೇಸ್ಟ್ ಪಿಕರ್ಸ್ ಕಲ್ತ್ಕೊಂಡಿದ್ದಾರೆ ಅವ್ರ ಹತ್ರ ಇಂದ. ಸೊ ದೇರ್ ಆರ್ ಸಮ್ ಥಿಂಗ್ಸ್ ದಟ್ ವಿ ಹ್ಯಾವ್ ಡನ್ ವೆಲ್ ಇನ್ ದಟ್. ಸೊ ಅಡಾಪ್ಟ್ ಮಾಡ್ಕೋಬಹುದು ಕೆಲವು ಪ್ರಾಕ್ಟೀಸಸ್, ಬಟ್ ಇಟ್ ಶುಡ್ ಬಿ ಫಾರ್ ಲೋಕಲ್. ಬಟ್ ಅವ್ರು ನಾವು ದುಡ್ಡು ಕೊಡ್ತೀವಿ, ತರ್ತೀವಿ ಮೆಷಿನ್ ಅಂದ್ರೆ ಬಾಯ್ ತಕೊಂಡು ತರೋ ಅಂತ ಕೆಲಸ ಇಲ್ಲ. ವಿ ಹ್ಯಾವ್ ಟು ರಿಯಲಿ ಸಿ ವೆದರ್ ಇಟ್ ಕ್ಯಾನ್ ಹೆಲ್ಪ್ ಯು. ಯಾರೋ ನೆದರ್ಲ್ಯಾಂಡ್ ಕಂಪನಿಯವ್ರು ಬಂದ್ರು, ಗವರ್ಮೆಂಟ್ ಆಲ್ಸೋ ಸೆಡ್, ನೆದರ್ಲ್ಯಾಂಡ್ ಗವರ್ಮೆಂಟ್ ಸೆಡ್ ವಿ ವಿಲ್ ಸ್ಪಾನ್ಸರ್. ಇಟ್ ಡಸಂಟ್ ಮ್ಯಾಟರ್ ಹೂ ಸ್ಪಾನ್ಸರ್. ವಿ ಡೋಂಟ್ ವಾಂಟ್ ಎನಿ ಟೆಕ್ನಾಲಜಿ ವಿಚ್ ಯು ಕ್ಯಾನಾಟ್ ಯೂಸ್ ಇಟ್ ಅಷ್ಟೇ. ವಂಡರ್ಫುಲ್. ಮುಕುಂದ್, ನೀವು ಹೇಳಿದ್ದನ್ನ ಇನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಸ್ವೀಡನ್ ಅಲ್ಲೂ ಅದೇ ತರ ನಡೆಯುತ್ತೆ. ಹೆಂಗಿದೆ ಸಿಸ್ಟಮ್ ಅಂದ್ರೆ, ವಾಟರ್ ಬಾಟಲ್ಗಳು ಆಮೇಲೆ ಕೋಕಾ ಕೋಲಾ ಕ್ಯಾನ್ಗಳು ಅದನ್ನ ರೀಸೈಕಲ್ ಮಾಡ್ಬೋದು. ಗ್ಲಾಸ್ ಬಾಟ್ಲ್ ಮಾಡಕ್ಕಾಗಲ್ಲ. ಅಂದ್ರೆ ಅದೊಂದು ಸೂಪರ್ ಮಾರ್ಕೆಟಿಗೆ ಹೋಗ್ತಿರಲ್ಲ, ಅದ್ರ ಪಕ್ಕದಲ್ಲೇ ಒಂದ್ ಸೆಕ್ಷನ್ ಮಾಡಿರ್ತಾರೆ, ಅಲ್ಲೊಂದು ಮೆಷಿನ್ ಇರುತ್ತೆ. ನೀವು ಬಾಟ್ಲ್ ತಗೊಂಡಾಗ ಅದ್ರದ್ದು MRP ಪ್ಲಸ್ ಒಂದ್ ಸ್ವಲ್ಪ ದುಡ್ಡನ್ನ ಚಾರ್ಜ್ ಮಾಡ್ತಾರೆ. ನೀವು ಬಾಟ್ಲ್ ತಗೊಂಡಾಗೇನೆ ದುಡ್ಡು ಕೊಟ್ಬಿಟ್ಟಿರ್ತೀರ ಅದಕ್ಕೆ. ಅದ ರೀಫಂಡ್ ಬೇಕು ಅಂತಂದ್ರೆ ಆ ಮೆಷಿನ್ಗೆ ಹೋಗ್ಬಿಟ್ಟು ಹಾಕ್ಬೇಕು. ಸೊ ಹಂಗಿರೋದು ಸಿಸ್ಟಮ್. ಅಲ್ಲಿ ಹೋಗಿ ರೀಫಂಡ್ ಬೇಕು ಅಂತಂದ್ರೆ ನೀವು ಮೆಷಿನ್ ಅಲ್ಲೆಲ್ಲ ಖಾಲಿ ಬಾಟ್ಲ್ಗಳನ್ನ ಹಾಕಿದ್ರೆ ಅದು ಒಂದು ರೆಸಿಪ್ಟ್ ಕೊಡುತ್ತೆ. ಅದನ್ನ ಮತ್ತೆ ತಗೊಂಡೋಗಿ ಸೂಪರ್ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ರೆಡ್ ಕ್ರಾಸ್ ಗೆ ಡೊನೇಟ್ ಮಾಡ್ಬೋದು. ಆ ದುಡ್ಡು ಏನ್ ಬರುತ್ತೆ ಅದನ್ನ. ಆ ತರದ್ ಮೆಷಿನ್ ಗಳಿದಾವೆ. ಪ್ಯಾಂಟಮೇರಾ ಅಂತ ಒಂದು ಸ್ವೀಡಿಶ್ ಕಂಪ್ನಿ ಆ ತರದ್ದು ಮೆಷಿನ್ ಗಳನ್ನ ಎಲ್ಲಾ ಕಡೆ ಬಿಲ್ಡ್ ಮಾಡ್ತಿದೆ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನೀವು ಹೇಳಿದ್ದು ತುಂಬಾ ರಿಲೇಟ್ ಮಾಡ್ಕೋಬಹುದು. ವೆಟ್ ವೇಸ್ಟ್ ಕಡಿಮೆ, ಡ್ರೈ ವೇಸ್ಟ್ ಜಾಸ್ತಿ ಈ ಕಡೆ. ಯಾಕೆ ಅಂದ್ರೆ ತುಂಬಾ ಜನ ಹೊರಗಡೆಯಿಂದ ತರಿಸಿ ತಿಂತಾರೆ. ಪ್ಯಾಕೇಜ್ ಬರುತ್ತೆ. ಸೊ ಅವ್ರ ಮನೆಯಲ್ಲಿ ಈ ಈರುಳ್ಳಿ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆಗಿಂತ ಜಾಸ್ತಿ, ಅಂದ್ರೆ ತರಕಾರಿ ಸಿಪ್ಪೆಗಳಿಗಿಂತ ಜಾಸ್ತಿ ಕಾರ್ಟನ್ ಡಬ್ಬಿ, ಪಾರ್ಸೆಲ್ ಬಂದಿದ್ದು ಪ್ಲಾಸ್ಟಿಕ್ ಡಬ್ಬಿ, ಅದ್ರದ್ದು ವೇಸ್ಟ್ ಗಳು ಜಾಸ್ತಿ. ಆಮೇಲೆ ಇವಾಗ ನಮ್ಮಲ್ಲೂ ನಿಮ್ ಜೊತೆ ಕಾಂಪೀಟ್ ಮಾಡ್ತಾ ಇದಾರೆ ಬಿಡಿ. ಸ್ವಿಗ್ಗಿ ಝೊಮ್ಯಾಟೋಗಳು ಬಂದ್ಬಿಟ್ಟು ಈಗ ಅದು ಜಾಸ್ತಿ ಆಗ್ತಿದೆ. ಆಮೇಲೆ ನಾವು ಸೆಗ್ರಿಗೇಟ್ ಮಾಡ್ಬೇಕು. ಇಲ್ಲೆಲ್ಲ ಮನೆ ವೇಸ್ಟ್ ತಗೊಂಡ್ ಹೋದ್ರೆ ಅಲ್ಲಿ ಕೆಳಗಡೆ ದೊಡ್ಡದು ಕಂಟೈನರ್ ಇರುತ್ತೆ, ಅದ್ರಲ್ಲಿ ಸೆಗ್ರಿಗೇಟ್ ಮಾಡ್ಬೇಕು. ಅದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ನೀವು ಫಸ್ಟ್ ವರ್ಲ್ಡ್ ಕಂಟ್ರಿ ಅಂತ ಅಂತೀರಾ, ಬಟ್ ಇಲ್ಲಿ ನಾವು ನೋಡಿರೋ ಪ್ರಕಾರ ಎಲ್ಲ ಕಡೆಗೂ ಬೋರ್ಡ್ ಹಾಕಿದ್ದಾರೆ. ಎಷ್ಟು 2000 SEK ಅಂತ ಫೈನ್, ಒಂದು 16,000 ರೂಪಾಯಿ ಫೈನು. ನೀವೇನಾದ್ರೂ ಗಾರ್ಬೇಜ್ ಕಸ ತಂದ್ಬಿಟ್ಟು ರೀಸೈಕ್ಲರ್ ಆಗಿ, ಅದು ದೊಡ್ಡ ಪ್ರಾಬ್ಲಮ್ ಆಗೋಗಿತ್ತು. ರೀಸೈಕಲ್ ರೂಮಿಗೆ ಹೋಗ್ಬಿಟ್ರೆ ಫುಲ್ ತಿಪ್ಪೆ ತರ ವಾಸನೆ ಬರ್ತಾ ಇತ್ತು. ಜನ ಸುಮ್ನೆ ಎಲ್ಲದೂ ತಗೊಂಡ್ ಹೋಗ್ಬಿಟ್ಟು ಆ ಡಬ್ಬಿನಲ್ಲಿ ಹಾಕ್ಬಿಡೋದು ಅಂತ. ಅದು ಪ್ರಾಬ್ಲಮ್. ಇವಾಗ CCTV ಕ್ಯಾಮ್ರಾ ಹಾಕ್ಬಿಟ್ಟು ಅದನ್ನ ನೋಡ್ತೀವಿ, ಫೈನ್ ಹಾಕ್ತಿವಿ ಅಂತ ಹೇಳಿದಾರೆ. ಅವೆಲ್ಲ ಪ್ರಾಬ್ಲಮ್ ಇದ್ದೇ ಇದೆ. ನಾವು ಹೊರಗಡೆ ನೋಡಿಲ್ಲ ಅಂದ್ರೂ ಇಂಟರ್ನಲಿ ಪ್ರಾಬ್ಲಮ್ಸ್ ಇದೆ. ಆಮೇಲೆ ಇವ್ರೇನಾದ್ರೂ ಸೆಗ್ರಿಗೇಟ್ ಮಾಡ್ದೆ, ಅದೊಂದು ವ್ಯಾನ್ ಬರುತ್ತೆ, ಇದು ಟ್ರಕ್ ಬರುತ್ತೆ, ಅದೆಲ್ಲ ತಗೊಂಡ್ ಹೋಗ್ತಾರೆ. ಅವ್ರಲ್ಲಿ ಏನಾದ್ರು ಫ್ಲಾಗ್ ಆದ್ರೆ ಇವರು ಸೆಗ್ರಿಗೇಟ್ ಮಾಡಿಲ್ಲ ಅಂತ ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಗೆ ಫೈನ್ ಹಾಕ್ತಾರೆ. ಸೊ ಅದು ಎಲ್ಲಾ ಬಾಡಿಗೆಗಿರೋ ಎಲ್ಲಾರಿಗೂ ಅಡಿಷನಲ್ ಬಿಲ್ ನೆಕ್ಸ್ಟ್ ಇದರಲ್ಲಿ ಅದು ಬರುತ್ತೆ. ಸೊ ಅಷ್ಟೊಂದು ಕಾಂಪ್ಲೆಕ್ಸಿಟಿ ಇದೆ. ಇವರು ಟೆಕ್ನಾಲಜಿ ಇದ್ದಿದ ತಕ್ಷಣ ಏನೆಲ್ಲ ಸಾಲ್ವ್ ಆಗ್ಬಿಟ್ಟಿಲ್ಲ ಇದು. ಅದಕ್ಕೇನೆ ಎಕೋಸಿಸ್ಟಮ್ ಅಪ್ರೋಚ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಒಂದು ನಾವೇನೋ ಮೆಷಿನ್ ತಂದ್ಬಿಟ್ಟು ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅನ್ನೋದು ವರ್ಕ್ ಆಗಲ್ಲ ಅನ್ಸುತ್ತೆ. ಓಕೆ, ಗಾಟ್ ಇಟ್. ಮ್ಯಾಮ್, ನೀವು ಸಾರಿ ನಳ್ಳಿ, ನೀವು ಒಂದೇನ್ ಹೇಳಿದ್ರಿ ಅಂದ್ರೆ ಚಿಪ್ಸ್ ಪ್ಯಾಕೆಟ್ ಬಂದ್ರೆ, ಚಿಪ್ಸ್ ಪ್ಯಾಕೆಟ್ ಸಣ್ಣ ಶಾಶೆ ಅದನ್ನೆಲ್ಲ ಯೂಸ್ ಮಾಡಕ್ ಆಗಲ್ಲ. ಬಟ್ ಕಾರ್ಪೊರೇಟ್ ಲಾಬಿ ತುಂಬಾ ಪವರ್ಫುಲ್ ಆಗಿ ಇದನ್ನ ಫೋರ್ಸ್ ಮಾಡುತ್ತೆ, ಬ್ಯಾನ್ ಮಾಡಕ್ ಆಗಲ್ಲ. ಅದು ಒಂದು ಇಕೋಸಿಸ್ಟಮ್ ನ ಒಂದು ಭಾಗ. ಎರಡನೇ ಭಾಗ ನಮ್ಮ ಜನರ ಡಿಸಿಪ್ಲಿನ್.
ಓಕೆ, ಅಂದ್ರೆ ಇದನ್ನ ಸೆಗ್ರಿಗೇಟ್ ಮಾಡ್ಬೇಕು ಅಥವಾ ಇದನ್ನ ಡಸ್ಟ್ಬಿನ್ ಗೆ ಹಾಕ್ಬೇಕು, ಬೇರೆ ಎಲ್ಲೂ ಬಿಸಾಕ್ಬಾರ್ದು ಅನ್ನೋ ಒಂದು ಸೆನ್ಸ್ ಇದೆಯಲ್ಲ, ಅದನ್ನ ಬಿಲ್ಡ್ ಮಾಡೋ ಬೆಸ್ಟ್ ಅಪ್ರೋಚ್ ಯಾವುದು ನಿಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ? ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ತೀರ್ಥಹಳ್ಳಿ ಹತ್ರ ಒಂದು ವಾಟರ್ ಫಾಲ್ಸ್ ಇದೆ, ಅದ್ರ ಹೆಸರು ಮಾಡ್ತಾ ಇತ್ತು ನಾನು. ಆಗುಂಬೆ ಕೆಳಗಡೆಯಿಂದ ಇಳಿದ ತಕ್ಷಣ ಒಂದು ಫಸ್ಟ್ ವಾಟರ್ ಫಾಲ್. ಒಂದು ಚೂರು ನಿಮ್ಗೆ ಪ್ಲಾಸ್ಟಿಕ್ ಕವರ್ ಆಗ್ಲಿ ಅಥವಾ ಒಂದು ಫ್ರೂಟಿ ಪ್ಯಾಕ್ ಆಗ್ಲಿ ಏನು ಸಿಗಲ್ಲ. ತುಂಬಾ ಚೆನ್ನಾಗಿದೆ ಅದು. ಅದ್ ಹೆಂಗೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಅಲ್ಲಿ ಹೆಂಗೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಿಮ್ ಬ್ಯಾಗ್ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬಿಟ್ಟು ಅದ್ರಲ್ಲಿ 4 ಪ್ಲಾಸ್ಟಿಕ್ ಕವರ್ ಇದ್ರೆ ಅದ್ 4ಕ್ಕೂ ಲೆಕ್ಕ ಹಾಕಿ 25 ರೂಪಾಯಿ ಅಂತ ನಿಮ್ ಹತ್ರ ದುಡ್ಡು ಇಸ್ಕೊತಾರೆ. ನೀವು ಆ 4ನ್ನು ತಗೊಂಡ್ಬಂದು ತೋರ್ಸಿದ್ರೆ ನಿಮಗೆ ಆ ದುಡ್ಡು ವಾಪಸ್ ಕೊಡ್ತಾರೆ, ಇಲ್ಲಾಂದ್ರೆ ಕೊಡಲ್ಲ. ಸೊ ಇಟ್ ಇಸ್ ವೆರಿ ಕ್ಲೀನ್. ಸೊ ಬಟ್ ಎಲ್ಲಾ ಕಡೆನೂ ಹಂಗೆ ಚೆಕ್ ಮಾಡಿ ಡಿಸಿಪ್ಲಿನ್ ಎನ್ಫೋರ್ಸ್ ಮಾಡಕ್ಕಾಗಲ್ಲ ಅಲ್ವಾ? ಸೊ ನಮ್ಗೆ ಯಾವ್ದು ಬೆಸ್ಟ್ ಮೆಥಡ್ ನಿಮ್ ಪ್ರಕಾರ? See, Himalayas has been doing that for a long time. Himalayas ಅಲ್ಲಿ ನೀವು ಟ್ರೆಕ್ ಹೋದ್ರೆ ಸುಮಾರು ಕಡೆ ಮಾಡ್ತಾ ಇರೋದು. ಇಲ್ಲಿ ನಮ್ಮ ಬನ್ನೇರುಘಟ್ಟ ಇದ್ರಲ್ಲಿನೂ ಬಿಡೋದಿಲ್ಲ, ಬನ್ನೇರುಘಟ್ಟ ಪಾರ್ಕ್ ಅಲ್ಲಿ ಕೂಡ. ಸೊ ಏನಂದ್ರೆ ನಾವು ವಿ ಹ್ಯಾವ್ ಟು ಚೇಂಜ್ ಅವರ್ ಹ್ಯಾಬಿಟ್ಸ್, ಅಂಡ್ ಹ್ಯಾಬಿಟ್ಸ್ ಚೇಂಜಿಂಗ್ ವೆರಿ ಹಾರ್ಡ್. ಅದು ಒಂದು ಏನೋ ಏನಂತೀರಾ, ಬಿಹೇವಿಯರ್ ಚೇಂಜ್ ಮಾಡ್ಬೇಕು. ಒಂದೊಂದ್ಸರಿ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ನಾವೊಂದು 2 bin 1 bag ಅಂತ ಶುರು ಮಾಡೋದು. ವೆಟ್ ವೇಸ್ಟ್ ಒಂದ್ರಲ್ಲಿ, ಡ್ರೈ ವೇಸ್ಟ್ ಬ್ಯಾಗ್ ಅಲ್ಲಿ, ಆಮೇಲೆ ಸ್ಯಾನಿಟರಿ ವೇಸ್ಟ್ ಕಸ ಇನ್ನೊಂದ್ರಲ್ಲಿ ಅಂತ. ಆ 2 bin 1 bag ನ 1000 ಮನೆಗಳಲ್ಲಿ ಟ್ರೈ ಮಾಡ್ಬಿಟ್ಟು ಅದ್ರಲ್ಲಿ ಯಾವ್ಯಾವ ಬಿನ್ಗೆ ಏನೇನ್ ಹೋಗ್ಬೇಕು ಅಂತ ಮಾಡಿ, ದಟ್ಸ್ ಅ ಲಾ ನಾವು ಬೆಂಗಳೂರಿನಲ್ಲಿ, ಅದೇ ಲಾ ಇವಾಗ. ಅದ್ರಲ್ಲಿ ಅದೊಂದೇ ಮಾಡಿದ್ರೆ ಒಂದು ಸುಲಭ ಮಾಡ್ಬೇಕು. ಯು ಶುಡ್ ಸ್ಟಾರ್ಟ್ ಟೆಲ್ಲಿಂಗ್ ಡೋಂಟ್ ಸೆಗ್ರಿಗೇಟ್, ಪುಟ್ ಇಟ್ ಇನ್ ಡಿಫ್ರೆಂಟ್ ಬಿನ್ಸ್. ಮಿಕ್ಸ್ ಮಾಡಿ ಯಾಕೆ ಸೆಗ್ರಿಗೇಟ್ ಮಾಡ್ಬೇಕು? ದಟ್ ಇಸ್ ಒನ್. ಅಂಡ್ ದ ಸೆಕೆಂಡ್ ಥಿಂಗ್ ಈಸ್ ಎನ್ಫೋರ್ಸ್ಮೆಂಟ್ ಇಲ್ಲ ಅಂದ್ರೆ ತುಂಬಾನೇ ಕಷ್ಟ. ಇವಾಗ ಬೆಂಗಳೂರಿನಲ್ಲಿ ಮಾರ್ಷಲ್ಸ್ ಎಲ್ಲ ಅಪಾಯಿಂಟ್ ಮಾಡಿದ್ದಾರೆ. ಅಂಡ್ ಐ ಕ್ಯಾನ್ ಸೇ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಎಲ್ಲೆಲ್ಲಿದೆ, ಸಿಟಿಸನ್ಸ್ ಎಲ್ಲೆಲ್ಲಿ ಆಕ್ಟಿವ್ ಆಗಿದ್ದಾರೆ. ಇವಾಗಂತೂ ಬೆಂಗಳೂರಿನಲ್ಲಿ CPP ಅಂತ ಶುರು ಮಾಡಿದೆ, ಸಿಟಿಸನ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಅಂತ. ಸೊ ಸಿಟಿಸನ್ಸ್ ಆರ್ ಆಲ್ಸೋ ಗೆಟಿಂಗ್ ರೆಕಗ್ನಿಷನ್ ಆಸ್ ಯು ಆರ್ ದ ಪರ್ಸನ್ ಹೂ ಆರ್ ಗೋಯಿಂಗ್ ಟು ಹೆಲ್ಪ್ ಅಸ್ ಅಂತ ಹೇಳಿ BBMP ಇಂದ. ಸೊ ಅಂತ ಕಡೆಲೆಲ್ಲ ಎಲ್ಲೆಲ್ಲಿ ಸಿಟಿಸನ್ ಆಕ್ಟಿವಿಸ್ಟ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಅಟ್ಲೀಸ್ಟ್ 90% ವರ್ಗು ನಾವು ಸೆಗ್ರಿಗೇಷನ್ ಬಂದ್ಬಿಟ್ಟಿದೀವಿ, ಓನ್ಲಿ ಇನ್ ಡೊಮೆಸ್ಟಿಕ್ ಏರಿಯಾ. ಮನೆಗಳಿಂದ ಸೆಗ್ರಿಗೇಷನ್ ಆಗೋದ್ ಮಾತ್ರ ನಾನು ಹೇಳ್ತಾರೆ. ಕಮರ್ಷಿಯಲ್ ಇಸ್ ಅ ಲಾಂಗ್ ವೇ ಟು ಗೋ. Nobody seem to have an answer. We have an answer. Nobody seem to be interested in implementing. There's too much of money flowing there. Too many things, too many complicated stuff happening in commercial area. ಇವಾಗ ನಮ್ಮ ವಾರ್ಡ್ ಅಲ್ಲಿ ಮನೆಗಳೆಲ್ಲ ಚೆನ್ನಾಗಿ ಕೊಟ್ರು, ಕಮರ್ಷಿಯಲ್ ಕೊಟ್ಟಿಲ್ಲ ಅಂದ್ರೆ ಫೈನಲಿ ವಾರ್ಡ್ ಇಸ್ ನಾಟ್ ಡೂಯಿಂಗ್ ವೆಲ್. So we have to start at home, catch children. If they do better, all of us will do better. ನಾನು ಎಷ್ಟೋ ಕಡೆ ನಾವು ಹೇಳ್ತಾ ಇದ್ವಿ ಮಕ್ಕಳಿಗೆ, ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಸ್ಟಾರ್ ಎಲ್ಲ ಕೊಡೋಣ, 5 star if you do composting, 4 star if you segregate well. ಆತರ ಎಲ್ಲ ಏನೇನೋ ಮಾಡಿದ್ರೆ ಮಕ್ಳೇನ್ ಗೊತ್ತಾ, ಮನೆಗೆ ಹೋಗಿ ಅಪ್ಪ ಅಮ್ಮಂಗ್ ಬಿಡೋದೇ ಇಲ್ಲ, ಸೆಗ್ರಿಗೇಟ್ ಮಾಡೋರ್ಗು ಬಿಡಲ್ಲ. ಸೊ ದಟ್ ಈಸ್ ಅವರ್ ಹೋಪ್. ರಿಯಲ್ ಹೋಪ್ ಇಸ್ ನೆಕ್ಸ್ಟ್ ಜನರೇಷನ್. ಬಿಕಾಸ್ ಈ ಒಂದು ನಮಗ್ ಸಿಕ್ಕಿರೋ ಅಂತ ಪ್ರಕೃತಿ ಇರ್ಬೋದು, ಎನ್ವೈರನ್ಮೆಂಟ್ ಇರ್ಬೋದು, ಈಸ್ ಆನ್ ಲೋನ್. ನಮ್ದೆಲ್ಲ ಇದು ನೆಕ್ಸ್ಟ್ ಜನರೇಷನ್ ಅವ್ರದೆಲ್ಲ ನಾವು ತಿಂದಾಕ್ಬಿಡ್ತಾ ಇದೀವಿ ಈಗ. ಸೊ ದ ನೆಕ್ಸ್ಟ್ ಜನರೇಷನ್ ಶುಡ್ ಟೇಕ್ ಆಕ್ಷನ್ ಅಂಡ್ ಪನಿಷ್ ಅಸ್. ಯು ಕೆನಾಟ್ ಡೂ ದಿಸ್ ಅಂತ ಒಂದು ಹೋಪ್ ನಮ್ಗಿರೋದು ಡೆಫಿನೆಟ್ಲಿ ನೆಕ್ಸ್ಟ್ ಜನರೇಷನ್, ಯಂಗರ್ ಜನರೇಷನ್. ಐ ವುಡ್ ಸೇ ಇವಾಗ ಜನರೇಷನ್ ಗ್ಯಾಪೇ 5 ವರ್ಷ. ಸೊ ಯಂಗರ್ ಜನರೇಷನ್ ಇಸ್ ಮೈ ಹೋಪ್. ಚೈನಾ ಮತ್ತೆ ಇಂಡಿಯಾ ಅಲ್ಲಿಗೆಲ್ಲ ಶಿಪ್ ಗಟ್ಲೆ ವೇಸ್ಟ್ ಎಲ್ಲ ಕಳಿಸ್ತಾ ಇದ್ರಂತೆ. ಚೈನಾ ಇವಾಗ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಕೆಲವು ಶಿಪ್ಸ್ ವಾಪಸ್ ಕಳಿಸಿದ್ದಾರೆ. ಇಂಡಿಯಾನಲ್ಲಿ ಹೆಂಗೆ, ನಾವು ವಾಪಸ್ ಕಳಿಸ್ತಾ ಇದೀವ ಅಥವಾ ಸೈಡ್ ಅಲ್ಲಿ ಅಲ್ಲಿ ಇಲ್ಲಿ ಯಾರಿಗೂ ಗೊತ್ತಾಗ್ದಿರೋ ಹಂಗೆ ಡಂಪ್ ಮಾಡ್ಕೋತಾ ಇದೀವ? ಅದ್ರ ಎಕನಾಮಿಕ್ಸ್ ಹೆಂಗ್ ವರ್ಕ್ ಆಗತ್ತೆ? ಯಾಕಂದ್ರೆ ಅಷ್ಟು ದೂರದಿಂದ ಶಿಪ್ ಅಲ್ಲಿ ಕಂಟೈನರ್ಸ್ ಅಲ್ಲಿ ಹಾಕಿ ಕಳಿಸೋದು, ಇಟ್ ಇಸ್ ರಿಯಲಿ ಎಕ್ಸ್ಪೆನ್ಸಿವ್ ಅಲ್ವಾ? ಇಸ್ ಇಟ್? See, China was a very different case. They would take all the waste and do it.
ಅಲ್ಲಿ ಕೂಡ ದೊಡ್ಡ ದೊಡ್ಡ ಕಂಪನಿಗಳಿದೆ ಹೂ ವಿಲ್ ಪ್ರಾಸೆಸ್ ಇಟ್. ಬಟ್ ಅಗೇನ್ ದೇ ಡಿಡ್ ನಾಟ್ ಪ್ರಾಸೆಸ್ ಲೋಕಲ್ ವೇಸ್ಟ್. ಎಲ್ಲ ಹೊರಗಡೆಯಿಂದ ಬಂದಿದ್ ಮಾತ್ರ ಪ್ರಾಸೆಸ್ ಮಾಡಿ ಇಲ್ಲಿ ಪಲ್ಯೂಟ್ ಮಾಡಿ ಹೋಗ್ತಾ ಇದ್ರು. ಸೊ there was a very high decision in China and said from next month we are not going to take. Everybody struggle. ಇಂಡಿಯಾದಲ್ಲಿ ಅಷ್ಟೊಂದು ಬರ್ತಾ ಇರ್ಲಿಲ್ಲ. ನಮ್ಮಲ್ಲಿ ಏನ್ ಬರ್ತಾ ಇತ್ತು, ಕ್ಲೀನ್ ವೇಸ್ಟ್ ಲೈಕ್ ಪೇಪರ್. ಇಟ್ ಯೂಸ್ ಟು ಗೋ ಫಾರ್ ಪೇಪರ್ ಇಂಡಸ್ಟ್ರಿ. ಸಿಕ್ಕಾಪಟ್ಟೆ ಬರ್ತಾ ಇತ್ತು, ಇವಾಗ್ಲೂ ಬರುತ್ತೆ ಪೇಪರ್ ಇಂಡಸ್ಟ್ರಿಗೆ. ಬಟ್ ಪ್ಲಾಸ್ಟಿಕ್ ನಾನ್ ರೀಸೈಕ್ಲಬಲ್ ಎಲ್ಲ ಅಷ್ಟೊಂದು ಬರ್ತಾ ಇರ್ಲಿಲ್ಲ. ಬಂದ್ರೂ ಸರ್ಟನ್ ಕೈಂಡ್ಸ್ ಆಫ್ ಪ್ಲಾಸ್ಟಿಕ್ ಎಕ್ಸ್ಪೋರ್ಟ್ ಝೋನ್ ಅಲ್ಲೆಲ್ಲ ಮಾಡ್ಬೇಕು ಅಂತ ಅವರೆಲ್ಲ ಹೇಳ್ತಾ ಇದಾರೆ. ಬಟ್ ಇಟ್ಸ್ ಬ್ಯಾನ್ ನೌ. ಲಾಸ್ಟ್ ಇಯರ್ ಅಕ್ಟೋಬರ್ ಇಂದ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ಇವಾಗ. ಬಟ್ ಇಲ್ಲೂ ಲಾಬಿ ಇದೆ, ಅವ್ರನ್ನ ತರ್ಸೋಣ ಎಕ್ಸ್ಪೋರ್ಟ್ ಝೋನ್ ಅಲ್ಲೇ ಮಾಡೋಣ ಅಂತ. ಬಟ್ ಐ ಡೋಂಟ್ ಥಿಂಕ್ ವಿ ವಿಲ್ ಡೂ ಇಟ್. ಯಾವಾಗ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಸ್ಟಾಪ್ ಮಾಡೋದು, ನಮ್ ಲೋಕಲ್ ರೀಸೈಕ್ಲಿಂಗ್ ಹ್ಯಾಸ್ ಬೆಟರ್ ಡೆಫಿನೆಟ್ಲಿ. ಬಿಕಾಸ್ ಲೋಕಲ್ ಇವಾಗ ಪೆಂಡಮಿಕ್ ಆದಾಗಿಂದ ಸುಮಾರು ಇಂಡಸ್ಟ್ರಿಗಳು, ರೀಸೈಕ್ಲಿಂಗ್ ಇಂಡಸ್ಟ್ರಿಗಳೆಲ್ಲ ಮೆಟೀರಿಯಲ್ ಕಮ್ಮಿ ಇದೆ. ಸೊ even the prices of recyclable material has gone up. So you have to encourage local economy for this. No need to get from outside. ಆಮೇಲೆ ಇವಾಗ ಹೌಸ್ ಹೋಲ್ಡ್ಸ್ಗೆ ಡೈರೆಕ್ಟ್ ಫೀಡ್ಬ್ಯಾಕ್ ಅನ್ನೋದು ಇಲ್ವಲ್ಲ ಇದ್ರಲ್ಲಿ. ಈಗ ರಿಯಲ್ ಕಾಸ್ಟ್ ಇದೆ ನಮ್ದು ಕನ್ಸಂಪ್ಷನ್ ಮತ್ತೆ ನಾವು ಜನರೇಟ್ ಮಾಡೋ ವೇಸ್ಟ್, ಅದೊಂದು ರಿಯಲ್ ಕಾಸ್ಟ್ ಇದೆ. ಅದು ಡೈರೆಕ್ಟ್ ಆಗಿ ಅವ್ರಿಗೆ ಗೊತ್ತಾಗಲ್ಲ. ಇವಾಗ ನಾನ್ ಎಷ್ಟಾದ್ರೂ ಕಸ ಕೊಟ್ರೆ ಯಾರೋ ಕೊಡ್ತಿದಾರೆ ದುಡ್ಡು, BBMP ಬರುತ್ತೆ, ಲೋಕಲ್ ಬಾಡಿಯಿಂದ ಬರುತ್ತೆ, ಅದಕ್ಕೆ ಯಾರೋ ಟ್ಯಾಕ್ಸ್ ಕಟ್ತಿದಾರೆ ಅನ್ನೋದ್ರದ್ದು ಜೊತೆಗೆ ಇವಾಗ ಮುಕುಂದ್ ಹೇಳಿದ ಎಕ್ಸಾಂಪಲ್ ಅಲ್ಲಿ ನಿಮ್ದು 4 ಪ್ಲಾಸ್ಟಿಕ್ ಬ್ಯಾಗಿಗೆ ನೀವ್ 25 ರೂಪಾಯಿ ಕೊಟ್ಟಿದ್ದೀರಾ, ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಆಮೇಲೆ ಅಲ್ಲಿ ಪನಿಷ್ಮೆಂಟ್ ಇರುತ್ತೆ ನೀವು ಪ್ಲಾಸ್ಟಿಕ್ ಹಾಕಿದ್ರೆ, ಅದು ಅಡಿಷನಲ್ ಸ್ಟೆಪ್. ಸೊ ಅದೊಂದು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆ ತರ ಏನಾದ್ರು ಎಫರ್ಟ್ಸ್ ಇದೆಯಾ ಪ್ಲಾನಿಂಗ್ ಅಲ್ಲಿ, ಅಥವಾ ಏನಾದ್ರು ಟ್ರೈ ಮಾಡಿದ್ರ ಹಂಗೆ? ಮಾಡಿದೀವಿ, ಅಷ್ಟೊಂದು ಸಕ್ಸಸ್ ಆಗಿಲ್ಲ. ಬಟ್ ಎನಿವೇ ಇವಾಗ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ಸ್ ರೆಸ್ಪಾನ್ಸಿಬಿಲಿಟಿ ಅಂತ ಇದೆ. ಅಂದ್ರೆ ಯಾರು ಪ್ರಾಡಕ್ಟ್ ನ ರಿಲೀಸ್ ಮಾಡ್ತಾರೋ ಮಾರ್ಕೆಟ್ಗೆ, ಇಟ್ ಇಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಕಲೆಕ್ಟ್ ಇಟ್ ಬ್ಯಾಕ್. ಎಕ್ಸಾಕ್ಟ್ಲಿ ಇನ್ ಯುರೋಪ್ ದಟ್ ಇಸ್ ವಾಟ್ ಇಸ್ ಹ್ಯಾಪನ್. ನೀವು ಹೇಳ್ತಾ ಇದ್ರಲ್ಲ, ಅದು ವಾಪಸ್ ಕೊಡ್ತಾರೆ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ. And European laws are definitely much ahead from us. So but ಇಂಡಿಯಾದಲ್ಲೂ ಮಾಡಿದೀವಿ ಈಗ, ಆದ್ರೆ ನಮ್ಗೆ ಲಾಬಿಗಳು ತುಂಬಾ ಜಾಸ್ತಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಅಂಡ್ ಫೋರ್ತ್ ಹೌ ಟು ಇಂಪ್ಲಿಮೆಂಟ್ ಇಟ್. ಬಟ್ ಇವಾಗ ಕ್ಲಿಯರ್ ಆಗಿ ಒಂದು SOP ಮಾಡಿದ್ದಾರೆ, ಇನ್ನ ಲಾ ಇಲ್ಲ, SOP ಮಾಡಿದ್ದಾರೆ ಚೆಕ್ ಮಾಡಕ್ ಯಾವ್ದು ಚೆನ್ನಾಗಿರುತ್ತೆ ಅಂತ. ಸೊ ಒನ್ ಆಫ್ ದ ಮೆಥಡ್ಸ್ ಈಸ್ ವಾಟ್ ಯು ಸೇ, ಟು ಟೇಕ್ ಬ್ಯಾಕ್ from the company. So ಎಲ್ಲಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲೆಲ್ಲ ವಾವ್ ದಿಸ್ ಇಸ್ ಎ ವೆರಿ ಗುಡ್, ಅದು ಒಳ್ಳೇದಾಗತ್ತೆ, ಜನ ತಂದ್ಕೊಡ್ತಾರೆ. ನೋ ಬಡಿ ಕೇರ್ಸ್ ಇನ್ ಇಂಡಿಯಾ. ಇವಾಗ ₹1 ವಾಪಸ್ ಬರೋದೇ ಅಂದ್ರೆ ಬಿಡ್ಲಿ, ನನ್ಗೇನ್ ಬೇಕಾಗಿಲ್ಲ ₹1 ಅಂತಾರೆ. ಸೊ the value for money is also gone down. ಇವಾಗೇನ್ ₹20 ಕೊಡಕ್ಕಾಗತ್ತಾ ಒಂದ್ ಬ್ಯಾಗ್ಗೆ? ಖಂಡಿತ ಕೊಡಕ್ಕಾಗಲ್ಲ. ಸೊ we are all trying out different methodology what will work ಅಂತ. ಇವಾಗ 3 ಮೆಥಡ್ಸ್ ಕೊಟ್ಟಿದ್ದಾರೆ ಅವರು, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಒಂದು. ಬಟ್ ನಾವ್ ಹೇಳೋದೇನು ಅಂದ್ರೆ, ಇಷ್ಟೆಲ್ಲಾ ವೇಸ್ಟ್ 1.5 ಟನ್ 2 ಟನ್ ಒಂದು ತಿಂಗಳಿಗೆ ವೇಸ್ಟ್ ಆಗ್ತಾ ಇದ್ರೆ, ಅಥವಾ ಕೆಲವು ಕಡೆ 600-700 kg ನಮ್ಗೆ ದಿನಕ್ಕೆ ಪ್ಲಾಸ್ಟಿಕ್ ಬರ್ತಾ ಇದ್ರೆ, why should government bear the cost? Why should people like us bear the cost through taxes? It is the producers who have to do. Producers in our jobinda en hakalla, finally they take from the consumers only, right? So if I don't consume chips of packet and you consume, ನೀವು pay ಮಾಡಿ, ನಾನು ಯಾಕೆ pay ಮಾಡಬೇಕು? I mean, consumers will start becoming little more responsible. So I think we are still in a very young stage in that particular extended producer responsibility. Lots of experiments are happening, and we hope that extended producers responsibility will be in place soon. We should not forget there are tons of livelihood also involved in it. So sometimes you can't replicate what happens in different world to us. Ma'am, ಹಸಿರು ದಳದಲ್ಲಿ ನೀವು ಈ ವೇಸ್ಟ್ ಪಿಕರ್ಸ್ ಮತ್ತೆ ಪೌರ ಕಾರ್ಮಿಕರಿಗೆ ಗ್ಲೌಸ್, ಪ್ರೊಟೆಕ್ಷನ್ ಅದೆಲ್ಲ ಕೊಡ್ತೀರಿ ಅಂತ ಹೇಳಿದ್ವಿ. ಬಟ್ ನಿಮ್ ಇಂಟರ್ವೆನ್ಷನ್ ಇಂದ ಅಥವಾ ನಿಮ್ ಸಪೋರ್ಟ್ ಇಂದ ಆದ ಕೆಲವು ಪಾಸಿಟಿವ್ ಸ್ಟೋರೀಸ್ ಅಥವಾ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಬಗ್ಗೆ ಹೇಳ್ತೀರಾ? ಯಾಕಂದ್ರೆ ನೀವು
ಅಂದ್ರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಬೇರೆ ಏನಾದ್ರು ಸೋಷಿಯಲ್ ಡೆವಲಪ್ಮೆಂಟ್ಸ್ ಮೇಕ್ ಯು ಪ್ರೌಡ್ ಅಂಡ್ ಕೀಪ್ ಕಂಟಿನ್ಯೂಯಿಂಗ್ ಟು ಡೂ ಹಸಿರುದಳ. ನಿಮಗೂ ಏನೋ ಒಂದು ಮೋಟಿವೇಶನ್ ಬೇಕಲ್ವಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಟಾಕ್. What we believe Hasrudala is only a bridge or a platform. You know, we create opportunity for waste pickers to take it on and move ahead. ಇವಾಗ ನಮ್ಮಲ್ಲಿ ಸುಮಾರು ಜನ ಇವಾಗ ಆಂಟ್ರಪ್ರನರ್ಸ್ ಆಗಿದ್ದಾರೆ, ಹೆಂಗಸ್ರ ಆಂಟ್ರಪ್ರನರ್ಸ್ ಆಗಿದ್ದಾರೆ, ನಡೆಸ್ತಾ ಇದ್ದಾರೆ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಸ್. ಕರೆಕ್ಟ್, ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಕಾನ್ಸೆಪ್ಟ್ ಒಂದು ಸಂಸ್ಥೆ SWMRT ಅಂತ ಇನ್ನೊಂದು ಸಂಸ್ಥೆ ಹೇಳಿದ್ರು, ಬಟ್ ಇಂಪ್ಲಿಮೆಂಟ್ ಮಾಡಿ ಹೇಗೆ ಸ್ಕೇಲ್ ಅಪ್ ಮಾಡ್ಬೋದು ಅಂತ ತೋರ್ಸಿದ್ ನಾವು. 2018 ಇನ್ ಕರ್ನಾಟಕ ಗವರ್ಮೆಂಟ್ budgeted building dry waste collection center in all cities and idralli kuda gram panchayat alli. So we are very proud now ಮಾಡಿದ್ದು. ಇವಾಗ see, as an organization you can do only that much. Finally government should take up and do it. Only we cannot compete with government, they have more resources. So that's a very proud moment. And recently and we also encourage waste pickers children to study, educate ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀವಿ last 3-4 years ಇಂದ. ರೀಸೆಂಟ್ ಆಗಿ ಯಾರೋ ಒಂದು ಸ್ಟಡಿ ಮಾಡಿದ್ರು, we didn't even know they were doing that study, and they came out and said that recycling industrially child labor has reduced after Hasrudala started working in Bangalore, which is a fantastic feather on the cap anta helbodu. ಆಮೇಲೆ ಇನ್ನೇನ್ ಹೇಳ್ಬೋದು, ಹೆಂಗಸ್ರೆಲ್ಲ ಬಂದಿರೋದು ಒಂದು. And 2 of our children are IAS aspirants now. We are supporting them through their courses. And sumar hudugiyer ivaga college now shuru ಮಾಡಿದಾಗ ಹೆಚ್ಚಾಗಿ ಜನ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ. Now the first generation learners are all in college, ಡಿಗ್ರಿಗಳಿಗೆ ಹೋಗ್ತಾ ಇದ್ದಾರೆ. So we are very happy about it. ಮತ್ತೊಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ನಮ್ ಕೊಡುಗೆ ಏನು ಅಂದ್ರೆ, ವೇಸ್ಟ್ ಅಲ್ಲಿ ನಾವು ವೆಟ್ ವೇಸ್ಟ್, ಡ್ರೈ ವೇಸ್ಟ್, ಆಮೇಲೆ ಸ್ಯಾನಿಟರಿ ವೇಸ್ಟ್ ಅಂತ ಸಪರೇಟ್ ಆಗಿ ಕಲೆಕ್ಟ್ ಮಾಡ್ಲಿಕ್ಕೆ we had a big push for that, and then commissioner gave us a space to talk about it. ಒಂದು Bangalore is the first one which started collecting 3-way segregation ಯಾವಾಗಿಂದ 2011 ಇಂದ. ಯಾಕೆಂದ್ರೆ ನಂಗೆ ಪೂನಾದಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು, ಸ್ಯಾನಿಟರಿ ವೇಸ್ಟ್ ಎಲ್ಲ ಕೈ ಹಾಕಿ ಸೆಪರೇಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಹೆಣ್ಮಕ್ಳಿಗೆ. ಸೊ I really worked on that, and that is also one thing I would say we are very proud of. Excellent. ಇವಾಗ ನೀವು ಆರ್ಗನೈಸೇಷನ್ ಬಗ್ಗೆ ಹೇಳ್ತಿದ್ರಲ್ಲ, ತುಂಬಾ ಜನಕ್ಕೆ ಏನೋ ಒಂದ್ ಒಳ್ಳೇದ್ ಮಾಡ್ಬೇಕು ಅಂತಿರತ್ತೆ. ಅವ್ರಿಗೆ ಇವಾಗಂತೂ ಇದು ಇನ್ನೂ ಜಾಸ್ತಿ ಆಗ್ತಿರುತ್ತೆ. ಅವ್ರಿಗೆ ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತಂದ್ಮೇಲೆ ದೇ ಸ್ಟಾರ್ಟ್ ಥಿಂಕಿಂಗ್ ಹೌ ಕ್ಯಾನ್ ಐ ಹೆಲ್ಪ್ ಅದರ್ಸ್ ಅನ್ನೋಂಗೆ. ಸೊ ನೀವು ಹೇಳೋದನ್ನ ಕೇಳ್ಕೊಳ್ತಾ ಇದ್ರೇನೆ ಅದರಲ್ಲಿ ಎಷ್ಟೊಂದು ಟೆಕ್ನಿಕಲ್ ಎಲಿಮೆಂಟ್ಸ್ ಇದೆ. ಅಂದ್ರೆ ನಿಮ್ಗೆ ಆ ಇಂಡಸ್ಟ್ರಿ ಗೊತ್ತಿರ್ಬೇಕು, ಲಾ ಗೊತ್ತಿರ್ಬೇಕು, ಏನೇನ್ ಆಗ್ತಾ ಇದೆ ಪ್ರೋಗ್ರೆಷನ್, ಆಮೇಲೆ ನಿಜವಾದ ಪ್ರಾಬ್ಲಮ್ ಏನು ಅಂತ ಗೊತ್ತಿರ್ಬೇಕು ಅವ್ರ ಜೊತೆ ಕೆಲಸ ಮಾಡಿ. ಅಂತ ಟ್ರೈನಿಂಗ್ ನೆಲ್ಲ ಇವಾಗ ಹೊಸದಾಗಿ ಜಾಯಿನ್ ಆಗ್ಬೇಕು ನಿಮ್ ಆರ್ಗನೈಸೇಷನ್, ಇಲ್ಲಾಂದ್ರೆ ಏನಾದ್ರು ಒಂದು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಏನು ಅಡ್ವೈಸ್ ಕೊಡ್ತೀರಾ? ಎಲ್ಲಿ ತಗೋಬೇಕು ಆ ತರದ್ದು ನಾಲೆಡ್ಜ್? ಹೆಂಗೆ ಸ್ಟಾರ್ಟ್ ಮಾಡ್ಬೇಕು? ಸೊ ಸಿಟಿಸನ್ ಆಗಿ ನಾನು ಸಿಟಿಗೆ ಏನಾದ್ರು ಮಾಡ್ಬೇಕು ಅಂತ ಇದ್ರೆ, ಇವಾಗ BBMPನೇ CPP ಪ್ರೋಗ್ರಾಮ್ ಮಾಡಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಮೋರ್ ಅಂಡ್ ಮೋರ್ ಸಿಟಿಸನ್ ಟು ಜಾಯಿನ್. ಅವರು ಲೇನ್ ಅವ್ರ ಸ್ಟ್ರೀಟ್ ಅಲ್ಲಿ ವಾಲಂಟಿಯರ್ ಆಗ್ಬೋದು, ಇಲ್ಲ ಒಂದು ಬ್ಲಾಕ್ ಅಂದ್ರೆ 750 ಮನೆಗೊಂದು ವಾಲಂಟಿಯರ್ ಆಗ್ಬೋದು, ಇಲ್ಲ ವಾರ್ಡ್ ಲೆವೆಲ್ ಅಲ್ಲಿ ವಾಲಂಟಿಯರ್ ಆಗ್ಬೋದು. ಸೊ ಇಟ್ ಈಸ್ ಎ ವೆರಿ ಸೆಟ್ ಸಿಸ್ಟಮ್ ನಾವ್, ಅಂಡ್ ದಟ್ಸ್ ಎ ಗುಡ್ ಒನ್. ಇಟ್ ಇಸ್ ಜಸ್ಟ್ ಬಿಗನ್ ಲಾಸ್ಟ್ ಮಂತ್ ಇಂದ, ಅಂಡ್ ದೇ ವಿಲ್ ಗಿವ್ ಆಲ್ ದ ಟ್ರೈನಿಂಗ್ಸ್ ದಟ್ ಇಸ್ ಪಾಸಿಬಲ್, ದಟ್ ಇಸ್ ನೀಡೆಡ್. So adondu ನೀವು even if you say you can only give 1 hour a week, we can create a position for you within that. ಇಲ್ಲ ನನ್ಗೆ 10 hour ಒಂದು ವಾರಕ್ಕೆ ಕೊಡ್ಬೋದು ಅಂದ್ರೂ ಪೊಸಿಷನ್ ನ ಕ್ರಿಯೇಟ್ ಮಾಡ್ಬೋದು. So that's a great opportunity. If you want to get into working with waste pickers like I do, ನಮ್ಮಲ್ಲಿ 26,000 ಫ್ಯಾಮಿಲಿಗಳ ಜೊತೆ ಕೆಲಸ ಮಾಡ್ತೀವಿ ನಾವು in 24 cities. ಅದ್ರಲ್ಲಿ ನೀವೇನಾದ್ರೂ ಬಂದು ನಮ್ ಜೊತೆ ಕೈ ಜೋಡಿಸ್ಬೋದು. ಅಂದ್ರೆ ಮಕ್ಕಳ ಜೊತೆ ಮಾಡೋದಿರ್ಬೋದು, ಇಲ್ಲ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಡೋರ್ ಟು ಡೋರ್ ಹೋಗಿ ಸೆಗ್ರಿಗೇಷನ್ ಬಗ್ಗೆ ಹೇಳ್ಕೊಡೋದಿರ್ಬೋದು. ಯು ಕ್ಯಾನ್ ಆಲ್ ಕಮ್. ಈ ಪೆಂಡಮಿಕ್ ಮುಂಚೆ ಅಂತೂ ವಿ ಯೂಸ್ ಟು ಗೆಟ್ some 1,000 people who came and visited us every year. ಈ ವರ್ಷನೂ ಸುಮಾರು ವಾಲಂಟಿಯರ್ಸ್ ಈ ವರ್ಷ ಸ್ವಲ್ಪ ಜಾಸ್ತಿ ಆಗಿದೆ. ನಾವು ಪೆಂಡಮಿಕ್ ಅಲ್ಲಿ ಇದ್ದಾಗ್ಲೂ 50,000 ಮನೆಗಳಿಗೆ ರೇಷನ್ ಎಲ್ಲ ಕೊಟ್ವಿ.
ಸೊ ದಟ್ ಟೈಮ್ ಆಲ್ಸೋ ವಿ ಕುಡಂಟ್ ಪಾಸಸ್ ಇರ್ಲಿಲ್ಲ, ಎಲ್ಲಾರ್ನು ಬಂದು ಪ್ಯಾಕಿಂಗ್ ಮಾಡಕ್ಕೆ ಹೆಲ್ಪ್ ಬೇಕಾಗಿತ್ತು. ವಿ ಜಸ್ಟ್ ವೆಂಟ್ ಟು ದ ನೇಬರ್ಹುಡ್ ಅಂಡ್ ಕಾಲ್ಡ್ ಸೋ ಮೆನಿ ವಾಲಂಟಿಯರ್ಸ್ ಕೇಮ್. ಇಲ್ಲಾಂದ್ರೆ 50,000 ಪ್ಯಾಕೇಜ್ ಮಾಡೋದು ಇಟ್ಸ್ ನಾಟ್ ಈಸಿ. ಮಾಡಿ ಕಳ್ಸಿದ್ವಿ. ಈ ಸರಿನೂ ಸುಮಾರು ಕಡೆ ಮಾಡಿದ್ವಿ. ಅದ್ರಲ್ಲಿ ಕೂಡ ಭಾಗವಹಿಸ್ಬೋದು ಆತರ ಒಂದು ಸಿಚುಯೇಷನ್ ಇದ್ರೆ. You have to, if you say, okay, I'm very good in social media, I want to help, you come and help. No, I want to manage your website, please do it. You don't have to come on the street to do that, you can do it. Illa maklige sponsor ಮಾಡ್ತೀವಿ scholarship ಅಂದ್ರೆ ಆತರ ಮಾಡ್ಬೋದು. So it all depends on your commitment. ಒಂದ್ಸರಿ ಕಮಿಟ್ ಮಾಡಿ, ಬಟ್ ವಿ ಡೋಂಟ್ ಜನರಲಿ ಟೇಕ್ ಪೀಪಲ್ ವಿಲ್ ಸೇ ಐ ವಿಲ್ ಕಮ್ ಅಂಡ್ ವರ್ಕ್ 1 week. ಆ 1 ವಾರ ನಮ್ಗೆ ಕೆಲಸ ಜಾಸ್ತಿ ಇರುತ್ತೆ ಹೊರತು ಅವರು ಕಾಂಟ್ರಿಬ್ಯೂಷನ್ ಮಾಡೋದು ಕಮ್ಮಿ ಆಗುತ್ತೆ. ಸೊ ವಿ ಸೇ ಮಿನಿಮಮ್ 3 months ಆಫ್ ವರ್ಕ್ ಅಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಲರ್ನ್ ಆಲ್ ದಿಸ್. ಮುಂಚೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಟೈಮ್ ಕೊಡೋದು, ಕೊನೆಗೆ that person would see. Volunteerism is not professionalized still in India. When I was in the US, 25 hours, other than my work, I used to volunteer 25 hours a week. We used to log our times when we used to work. So atara ondu iವಾಗ ಸ್ವಲ್ಪ ಬರ್ತಾ ಇದೆ. Hopefully CPP program will be one such thing that where sincere ಆಗಿ ಮಾಡ್ಬೇಕು. ಸುಮ್ನೆ ಇವತ್ತು ನಾನು ಒಪ್ಕೊಂಡ್ಬಿಟ್ಟು ನಾಳೆ ಅಯ್ಯೋ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಾ ಇದಾರೆ ಬರಲ್ಲ, all that is not even volunteering is a professional job. I mean professional, you have to do it professionally. ಆತರ ಅವರಿದ್ರೆ ಖಂಡಿತವಾಗ್ಲೂ we can create space for them. ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ನಮ್ ನೀಡು ಫಿಲ್ ಆಗ್ಬೇಕು. ಓನ್ಲಿ ದೆನ್ ಇಟ್ ಇಸ್ ವರ್ತ್. ಅದೇ ಎಷ್ಟೊಂದ್ ಜನಕ್ಕೆ ಪ್ರೊಫೆಷನಲ್ ವರ್ಕ್ ಅಲ್ಲೇನೆ ಪ್ರೊಫೆಷನಲಿಸಂ ಇರಲ್ಲ. ಅವರು ನಾವೇನೋ ದೊಡ್ಡ ಮೆಹರ್ಬಾನಿ ಮಾಡ್ತಾ ಇದೀವಿ ನಿಮಗೆ ನಂಗೇನೆ ಕೆಲಸ ಮಾಡ್ತಾರೆ. ಅಂತದ್ರಲ್ಲಿ ವಾಲಂಟಿಯರ್ ವರ್ಕ್ ಅನ್ಬಿಟ್ರೆ ಅದು ಅದೇ ಪ್ರಾಬ್ಲಮ್ ಇನ್ಸ್ಟೆಡ್ ಆಫ್ ಹೆಲ್ಪ್. I mean, we have very limited resources of time and people, and we want to efficiently use it. ಆಮೇಲೆ ಇನ್ನೊಂದು ಲಾಸ್ಟ್ ಕ್ವಶನ್ ನಂದು, ನೀವು ಇದ್ರ ಬಗ್ಗೆ ಹೇಳ್ತಿದ್ರಲ್ಲ, ರೈಟ್ ಟು ಎಜುಕೇಶನ್, ಮಕ್ಕಳಿಗೆ ಚೈಲ್ಡ್ ಲೇಬರ್ ಕಡಿಮೆ ಮಾಡೋದು ಅಂತ. ಅದು ಹಂಗ್ ನೋಡಿದ್ರೆ ಒಂದ್ ರೀತಿಲಿ ಸಿಕ್ಕಾಬಟ್ಟೆ ಬೇಗ ಚೇಂಜ್ ಆಗ್ಬಿಟ್ಟಿದೆ ಮೈಂಡ್ ಸೆಟ್. ಆಮೇಲೆ ಸಿಸ್ಟಮ್ ಅಲ್ಲಿ ಆಕ್ಚುಯಲ್ ರಿಸಲ್ಟ್ಸ್ ಎಲ್ಲ ತುಂಬಾ ಬೇಗ ಚೇಂಜ್ ಆಯ್ತು. ಅದು ಆಕ್ಚುಲಿ ಲಾ ಗಿಂತ ಜಾಸ್ತಿ ಹಿಂಗೆ ಸಿವಿಲ್ ಸೊಸೈಟಿ ಇನ್ವಾಲ್ವ್ಮೆಂಟ್, ಆಮೇಲೆ ಮೈಂಡ್ ಸೆಟ್ ಚೇಂಜ್ ಕೆಲವೊಂದು ಲಾ ಇಂದನೂ ಆಗಿದೆ. ಇವಾಗ ನೀವು ಇಂಥದ್ದು ಇಲ್ಲಿಗಲ್ ಅಂತ ಮಾಡಿದ್ರೆ ಅದ್ರ ಎನ್ಫೋರ್ಸ್ಮೆಂಟ್ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇದು ಹೆಂಗೆ ನೋಡ್ತೀರಾ? ಅಂದ್ರೆ ಇವಾಗ ಹೊಸ ಪ್ರಾಬ್ಲಮ್ ಯಾವ್ದಾದ್ರು ಈಗ ನಾವು ಎಲ್ಲರೂ ನಗ್ತಾ ಇರ್ಬೋದು ಅದ್ರ ಬಗ್ಗೆ. ಯಾವ್ದಾದ್ರು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂದ್ರೆ ಅದೆಲ್ಲಾಗತ್ತೆ ಇಂಡಿಯಾದಲ್ಲಿ ಅಂತ ಇವಾಗ ಹೇಳ್ತಿರ್ಬೋದು. ಅದು ಹೆಂಗೆ ನೀವು ಅರ್ಥ ಮಾಡ್ಕೊಳ್ತೀರಾ? ಯಾವ ತರ ಚೇಂಜ್ ಕಾಣತ್ತೆ ಅಂತ? ಅಂದ್ರೆ ಬರೀ ಲಾ ಎಲ್ಲಾರು ಬರೀ ಈ ಪೊಲಿಟಿಕಲ್ ಪಾರ್ಟಿ ಆ ಪೊಲಿಟಿಕಲ್ ಪಾರ್ಟಿ ಅವ್ರು ಚೇಂಜ್ ಆದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನೀವ್ ಹೆಂಗೆ ಅರ್ಥ ಮಾಡ್ಕೊಳ್ತೀರಾ? See, anything law can only enable change. It cannot make the change. Namage ಒಂದು law ಒಂದು tool to bring the change. But before going to law, there are a lot of steps of following. ಸೊ ಇವಾಗ್ಲೇ ಸೆಗ್ರಿಗೇಷನ್ ತಗೊಳ್ಳಿ. ಸುಮಾರು ಜನ ನಮ್ಮಲ್ಲಿ ಸ್ಲಮ್ ಅಲ್ಲಂತೂ ಸೆಗ್ರಿಗೇಷನ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ, ಬಟ್ ವಿ ಹ್ಯಾವ್ ಶೋನ್ ಇಟ್, ರೈಟ್? ಆ ಒಂದು ಜನ ಯಾರಿರ್ತಾರೆ ಅವ್ರನ್ನ ನಮ್ ಜೊತೆ ತಗೊಂಡು we have to explain why segregation is important, how to do it, what to do it. So ಇದನ್ನೆಲ್ಲ ನಾವು ತಿಳ್ಕೊಂಡು, first you cajole them, you tell them ಈ ತರ ಮಾಡಿ, awareness, cajoling, and finally that fine will help. ಇವಾಗ ಒಂದ್ ಅಪಾರ್ಟ್ಮೆಂಟ್ ಗೆ 1 ಲಕ್ಷ ಫೈನ್ ಹಾಕಿದ್ರೆ ನೆಕ್ಸ್ಟ್ ಟೈಮ್ ದೇ ವಿಲ್ ಬಿ ವೆರಿ ಕೇರ್ಫುಲ್, ರೈಟ್? ದೇ ವಿಲ್ ಗೋ ನೆಗೋಷಿಯೇಟ್. ಇವಾಗ ಮಾರ್ಷಲ್ಸ್ ಹಾಕಿದ್ದಾರೆ. ಒರಿಜಿನಲ್ ಐಡಿಯಾ ವಾಸ್ ರಿಟೈರ್ಡ್ ಆರ್ಮಿ ಗೈಸ್ ಕ್ಯಾನ್ ಕಮ್ ಆಸ್ ಮಾರ್ಷಲ್ಸ್. ದೇ ವೋಂಟ್ ಬಿ ಇಂಟ್ರೆಸ್ಟೆಡ್, ಲಂಚ ಗಿಂಚ ತಗೊಳ್ಳೋದು ಇಂಟ್ರೆಸ್ಟ್ ಇರೋದಿಲ್ಲ, ಅವರು ಒಂದು ಎನ್ಫೋರ್ಸ್ಮೆಂಟ್ ಕಮಿಟ್ಮೆಂಟ್ ಗೋಸ್ಕರ ಬರ್ತಾರೆ ಅಂತ. ಬಟ್ ದಟ್ ಹ್ಯಾಸ್ ನಾಟ್ ಹ್ಯಾಪನ್. ಬಟ್ ಮಾರ್ಷಲ್ಸ್ ಹ್ಯಾವ್ ಕಮ್ ಇನ್ ಅಂಡ್ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಸೆಗ್ರಿಗೇಷನ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಲಾ ಕ್ಯಾನ್ ಓನ್ಲಿ ಎನೇಬಲ್, it cannot be a solution. So ಆ ಲಾ ಮಾಡಕ್ ಮುಂಚೆ ಯಾರಿಂದ ಕಷ್ಟ ಆಗ್ತಾ ಇದೆ, ಯಾರಿಗೋಸ್ಕರ ಕಷ್ಟ ಆಗ್ಬೇಕು, ಅವ್ರನ್ನೆಲ್ಲ ಸೇರಿಸ್ಕೊಂಡು you have to bring in awareness, cajole them, and then it is finally law. ಮ್ಯಾಮ್, ನೀವು ತುಂಬಾ ಜಾಬ್ಸ್ ಇದೆ ಮಾಡ್ಬೇಕಾಗಿ, ತುಂಬಾ ಜನರು ಹೊಟ್ಟೆಪಾಡು ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ.
ಅದಕ್ಕೆ ಇದನ್ನ ಹುಷಾರಾಗಿ ಮಾಡ್ಬೇಕು ಅಂತ ನೀವು ಒಂದು ಮಾತು ಹೇಳಿದ್ರಿ. ಅದೇ ಲಾಜಿಕ್ ಅನ್ನ ಬಳಸಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾಡೋರು ಅಥವಾ ಥರ್ಮೋಕೋಲ್ ಪ್ರೊಡ್ಯೂಸ್ ಮಾಡೋರು ಅವರು ಇದನ್ನೇ ಹೇಳ್ಬೋದಲ್ವಾ, ನಮ್ಮ ಹೊಟ್ಟೆ ಪಾಡಿಗೆ ನಾವು ಥರ್ಮೋಕೋಲ್ ಮಾಡ್ತಾ ಇದೀವಿ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾಡ್ತಾ ಇದೀವಿ, ಅದನ್ನ ಮಾರಕ್ಕೆ ಅಂತ ಹಲವಾರು ಅಂಗಡಿಗಳಿದಾವೆ. ಸೊ ಅದೇ ಉತ್ತರನ ಅವ್ರು ಕೊಡ್ಬೋದಲ್ವಾ, ಅದನ್ನ ಹೆಂಗೆ ಟ್ಯಾಕಲ್ ಮಾಡೋದು? ಯಾಕಂದ್ರೆ ಇಷ್ಟೊತ್ತಿಗೆ ಗೌರ್ಮೆಂಟ್ ಆಗ್ಲೇ ಬ್ಯಾನ್ ಮಾಡ್ಬೋದಾಯ್ತು, ಬ್ಯಾನ್ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ಏನೇನೋ ಕಾರಣಗಳು ಇರ್ತಾವಲ್ವಾ. ಸೊ ಇದಕ್ಕೇನು ಅದು ಬಂದಿದೆ, ಅವರು ಕರ್ನಾಟಕದಲ್ಲಿ 2014 ಅಲ್ಲೇ ಬಂದ್ ಮಾಡಿದ್ರಲ್ವಾ, ಸ್ಟಾಪ್ ಮಾಡಿದ್ರು. 14,000 ಜನಗಳಿಗೆ ಲಾಸ್ ಆಫ್ ಇದು ಆಗಿದೆ ಅಂತ. ಬಟ್ ಐ ಆಮ್ ಟೆಲಿಂಗ್ ಯು, ಇವನ್ ಇದು ಒಂದು ಸಿಸ್ಟಮ್ ತಂದ್ರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಸುಮಾರು ಜನ ವೇಸ್ಟ್ ಪಿಕರ್ಗೆ ಇವಾಗ ವೇಸ್ಟ್ ಸಿಗ್ತಾ ಇಲ್ಲ ಸ್ಟ್ರೀಟ್ ಅಲ್ಲಿ. there's always be going to be some people who will get better jobs and better opportunity, and there are others who will have to change their profession and move ahead. So ನಾವು 2010 ನಲ್ಲಿ ಶುರು ಮಾಡಿದ್ದು ಹಸ್ರುದಲ್ಲ. ಆವಾಗ ಹೇಳ್ತಾ ಇದ್ವಿ ವೇಸ್ಟ್ ಪಿಕರ್ಗೆ, ನೋಡಿ ಇನ್ನು 10 ವರ್ಷದಲ್ಲಿ ನಿಮ್ಗೆ ರೋಡಲ್ಲಿ ವೇಸ್ಟ್ ಸಿಗಲ್ಲ ಆಯ್ತಾ, ಇವಾಗಿಂದಾನೆ ಗೊಬ್ಬರ ಮಾಡದ್ ಕಲೀರಿ. ಮುಂಚೆ ಎಲ್ಲ ವೆಟ್ ವೇಸ್ಟ್ ಮುಟ್ತಾನೆ ಇರ್ಲಿಲ್ಲ ಅವ್ರು, ಗೊಬ್ಬರ ಮಾಡದ್ ಕಲೀರಿ, ನಿಮ್ ಮಕ್ಳಿಗೆ ಓದಿಸಿ. ಸೊ ಮೆನಿ ಥಿಂಗ್ಸ್ ವಿ ಟು ಸೇ, ದೇ ನೆವರ್ ಬಿಲೀವ್ಡ್. ಅದ್ ಹೆಂಗೆ ವೇಸ್ಟ್ ಇನ್ನ ಜಾಸ್ತಿ ಬರ್ಬೇಕು ರೋಡ್ಗೆ, ಹೆಂಗ್ ಕಮ್ಮಿ ಆಗುತ್ತೆ ಅಂತ. ಟುಡೇ ಸಿ ವೇಸ್ಟ್ ಇಸ್ ನಾಟ್ ರೀಸೈಕ್ಲಬಲ್, ವೇಸ್ಟ್ ಇಸ್ ನಾಟ್ ಅವೈಲೇಬಲ್ ಆನ್ ದ ಸ್ಟ್ರೀಟ್. ಕಸ ಏನಕ್ಕೂ ಉಪಯೋಗ ಇಲ್ದೇ ಬೀಳ್ತಾ ಇದೆ. ಒಂದು ಬಾಟಲ್ ತೋರಿಸಿ ನೋಡೋಣ ಒಂದ್ ಏರಿಯಾದಲ್ಲಿ. So that is what is going to happen. So we have to take them along. Ivaga naale ban ಮಾಡ್ತೀನಿ, ನಾಡಿದ್ದಿಂದ ನಿಂಗೆ ಕೆಲಸ ಇಲ್ಲ ಅಂದ್ರೆ ಆಗಲ್ಲ. We have to work with the people also. Okay. So ಒಂದು ಲಾಸ್ಟ್ ಕ್ವೆಶ್ಚನ್ ಅಂದ್ರೆ, ಈಗ ಬಾಳೆ ಎಲೆ, ಅಡಿಕೆದೇನೋ ಲೀಫ್ ಇರುತ್ತಲ್ಲ, ನಮ್ ಇಂಡಿಯನ್ ಕಲ್ಚರ್ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಸಂಸ್ಕೃತಿ ಆಗಿತ್ತು, ಎಲ್ಲವನ್ನೂ ಬಳಸ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಸೊ ಅದನ್ನ ಪ್ರೊಸೆಸ್ ಮಾಡಿ ಫಾರ್ ಎಕ್ಸಾಂಪಲ್ ಜ್ಯೂಸ್ ತುಂಬಿಸಕ್ಕೋ ಅಥವಾ ಬೇರೆ ಏನಕ್ಕಾದ್ರೂ ಆಗ್ತಾ ಇದೆಯಾ, ಏನಾದ್ರು ಅಲ್ಲಿ ಆ ಫೀಲ್ಡ್ ಅಲ್ಲಿ ಏನಾದ್ರು ರಿಸರ್ಚ್ ಆಗ್ತಾ ಇದೆಯಾ ಟು ಯೂಸ್ ವೆರಿ ಡಿಗ್ರೇಡಬಲ್ ವೇಸ್ಟ್? See, it also you just cannot say ಇದು diagram, I mean degradable, this is non-degradable ಆತರ ಒಂದು ನೋಡ್ಲಿಕ್ಕೆ ಆಗೋದಿಲ್ಲ. You have to see the life cycle of everything. ಇವಾಗ ನಾವು ಸುಮ್ನೆ ಇವಾಗ ಬಾಳೆ ಎಲೆ, ಬೆಂಗಳೂರು ಅಂತ ಸಿಟಿಲಿ ಬಾಳೆ ಎಲೆ ಎಲ್ಲ ಯೂಸ್ ಮಾಡಕ್ ಶುರು ಮಾಡಿದ್ರೆ ಬಾಳೆ ಎಲೆ ಪ್ರೋಸೆಸ್ ಮಾಡಕ್ ಆಗಲ್ಲ. ಬಿಕಾಸ್ ಇಟ್ಸ್ ವೆರಿ ಫೈಬ್ರಸ್, it takes a lot of time. ಅದೇ ಹಳ್ಳಿಲ್ ಮಾಡಿ ಆರಾಮಾಗಿ ಆಗೋಗುತ್ತೆ. So it's also depends on what material, what quantum. So I would say, and my recommendation is, don't use anything that is used only once. That would be my recommendation. Steel plate ತಗೊಳ್ಳಿ, glass plate ತಗೊಳ್ಳಿ, ಯಾವ್ದಾದ್ರು ಒಂದ್ ಪ್ಲೇಟ್ ತಗೊಳ್ಳಿ, ಊಟ ಮಾಡಿ ತೊಳಿರಿ. ಐ ಆಮ್ ಟೆಲಿಂಗ್ ಯು, 2010 ನಾವು ವರ್ಷಕ್ಕೊಂದ್ಸರಿ ವೇಸ್ಟ್ ಪಿಕರ್ನೆಲ್ಲ ಸೇರಿಸಿ ಹಸಿರು ಹಬ್ಬ ಅಂತ ಮಾಡ್ತೀವಿ. 2010 ಲಾಸ್ಟ್ 2 years ಇಂದ ಮಾಡಿಲ್ಲ ಬಿಕಾಸ್ ಆಫ್ ಪೆಂಡಮಿಕ್. ಆವಾಗಿಂದ 1000 ಜನಕ್ಕೂ ನಾವು ಸ್ಟೀಲ್ ಪ್ಲೇಟೆ ಕೊಡ್ತಾ ಇದ್ದಿದ್ದು. We have shown how to do a zero waste wedding of 18,000 people. We have shown in marathons where 50,000 people run. So there is a way to do it. So one single use material, whether it is biodegradable or non-biodegradable, it has to be avoided. If you can't avoid, the next best is using one-time usable biodegradable material. That's all I can say. ನಾವ್ ಇವಾಗ ಒನ್ ಟೈಮ್ ಯೂಸ್ ಅಂತ ಹೇಳಿದ್ರಲ್ಲ, ಈಗ ಪ್ಯಾಂಡಮಿಕ್ ಇಂದ ಏನು ಎಫೆಕ್ಟ್ ಆಗೋದಿದೆ? ಈಗ ಹೈಜೀನ್ ಬಗ್ಗೆ ತುಂಬಾ ಇದಾಗೋಗಿದೆ. ಈಗ ರೀಯೂಸ್ ಮಾಡೋದು, ಒಬ್ರು ಮುಟ್ಟಿದ ಗ್ಲಾಸ್ ನ ಇನ್ನೊಬ್ರು ಇಟ್ಕೊಳ್ಳೋದು, ಇದು ಆಕ್ಚುಲಿ ರಿವರ್ಸ್ ಆದಂಗ ಆಗತ್ತಲ್ವಾ ಎಲ್ಲ ಪ್ರೋಗ್ರೆಸ್? ನಾವ್ ಹಿಂದೆ ಹೋಗಿದೀವಿ. ಈಗ ಸುಮಾರು ಬ್ಯಾನ್ ಎಷ್ಟ್ ಚೆನ್ನಾಗಿತ್ತು ಅದೆಲ್ಲ ಹಿಂದೆ ಹೋಗಿದೆ. And we should also consider this as a public health issue. Iddaga you can't sit on your principles, right? Sometimes. So adanna nodbekagutte next hege ನಾವು ಅದನ್ನ ಬದಲಾಯಿಸೋದು ಅಂತ. But the amount of plastic junk it is coming out, adunu ashtu ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ವಲ್ಲ ಅವರು. It is not even ಅದನ್ನ ರೀಸೈಕಲ್ ಮಾಡಕ್ಕೂ ಆಗಲ್ಲ. ರೀಸೈಕಲ್ ಮಾಡಿದ್ರೂ it is so expensive that you can't use it.
So nobody recycles it. So it has namana ಸ್ವಲ್ಪ ಹಿಂದೆ ಹಾಕಿದೆ use of reducing the use of plastic ivaga. So hopefully it will start coming back. Best thing is to use maneli actually waste quantities kammi agide. ಸಿಟಿಲಿ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಅಲ್ಲಿ ಬರೋದು ಕಮ್ಮಿ ಆಗಿದೆ. ಬಿಕಾಸ್ ಲಾಟ್ ಆಫ್ ಪೀಪಲ್ ಆರ್ ವರ್ಕಿಂಗ್ ಔಟ್ ಆಫ್ ಹೋಮ್ ಅಂಡ್ ದೇ ಆರ್ ಕುಕಿಂಗ್. ದಿನಾ ಏನ್ ಹೊರಗಡೆ 3 ಹೊತ್ತು ತರ್ಸಕ್ ಆಗಲ್ಲ. ಫೈನಲಿ ದೇ ಸ್ಟಾರ್ಟ್ ಕುಕಿಂಗ್ ಅಟ್ ಹೋಮ್, ರೈಟ್? ಸೊ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಗಳಲ್ಲಿ ಕೂಡ ವೇಸ್ಟ್ ಸ್ವಲ್ಪ ಇವಾಗ ಕ್ವಾಂಟಿಟಿ ಕಮ್ಮಿನೇ ಆಗಿದೆ. ಬಟ್ ಮೆಡಿಕಲ್ ಯೂಸ್ ಅಲ್ಲಿ ತುಂಬಾ ಜಾಸ್ತಿ ಆಗಿದೆ. ಈ ಪೇಪರ್ ಕಪ್ಸ್, ಪೇಪರ್ ಪ್ಲೇಟ್ಸ್ ಎಲ್ಲ ಇರುತ್ತಲ್ಲ, ಅದ್ರಲ್ಲಿ ಏನೋ ಒಂಥರ ಕೋಟಿಂಗ್ ಎಲ್ಲ ಇರುತ್ತೆ, ಫುಡ್ ಸೋಕ್ ಆಗ್ಬಾರ್ದು ಅಂತ. ಅದೇ ಬಯೋಡಿಗ್ರೇಡಬಲ್ ಆರ್ ಅದ್ರಲ್ಲಿ? ನೋ ಯಾವ್ದು ನೀವು ಯಾವ ಕಪ್ ತಗೊಳ್ಳಿ ಬೇಕಾದ್ರೆ ನಿಮ್ ಮನೇಲಿ ಗೊಬ್ಬರ ಮಾಡೋ ಕಡೆ ಹಾಕಿ ನೋಡಿ. ಫೈನಲಿ ಯು ವಿಲ್ ಹ್ಯಾವ್ ಎ ಲೇಯರ್ ಆಫ್ ಪ್ಲಾಸ್ಟಿಕ್ ಇನ್ಸೈಡ್. ಸೊ ದೇ ಆರ್ ಆಲ್ ಮಲ್ಟಿಲೇಯರ್ಡ್ ಇದ್ದಾಗ ಇನ್ನೂ ಕಷ್ಟ. single material recycling is easy. Multi-layer recycling is not good, and it's definitely not good for your health. Okay. Sorry, madam. One the last question. I know we've been saying last, but this is really the last question. And it is important. General audience, andre nammanta common people, ನಮ್ಗೆ ಹೆಂಗ್ ಗೊತ್ತಾಗತ್ತೆ ಇದು ಬಯೋಡಿಗ್ರೇಡಬಲ್ ಅಲ್ಲ ಅಂತ? ಫಾರ್ ಎಕ್ಸಾಂಪಲ್, ಈ ಪ್ಲಾಸ್ಟಿಕ್ ಕವರ್ ಯೂಸ್ ಬ್ಯಾನ್ ಮಾಡಿದ್ರಲ್ಲ, ಅದನ್ನ ಬ್ಯಾನ್ ಮಾಡಿದ್ರು ಅಂತ ಬಟ್ಟೆ ತರ ಏನೋ ಒಂದು ಕೊಡ್ತಾರೆ ಕವರ್. ಅದು ನಮ್ಗೆ ಆರ್ಡಿನರಿ ಪೀಪಲ್ಗೆ ಅದು ಬಟ್ಟೆದು ಅಂತ ಅನ್ಸುತ್ತೆ, ಬಟ್ ಆಕ್ಚುಲಿ ಬಟ್ಟೆ ಅಲ್ಲ ಅದು. ನನ್ಗೆ ಯಾರೋ ಹೇಳ್ತಾ ಇದ್ರು ಪ್ಲಾಸ್ಟಿಕ್ ಗಿಂತ ಹೋಪ್ಲೆಸ್ ಅದು ಪ್ಲಾಸ್ಟಿಕ್ ಅಟ್ಲೀಸ್ಟ್ ಸುಟ್ಟು ಹಾಕ್ಬೋದು, ಇದನ್ನ ಸುಟ್ಟು ಕೂಡ ಹಾಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೇನು? ಸೊ ಹಿಂಗೆ ಗೊತ್ತಾಗತ್ತೆ ನಮ್ಗೆ ಇದು ಒಳ್ಳೇದು ಇದು ಕೆಟ್ಟದು ಅಂತ? ನಾವು ಪ್ರತಿಯೊಂದು ಮೆಟೀರಿಯಲ್ಗೂ ನಾನು ಹೇಳಕ್ಕಾಗಲ್ಲ ಹೇಗ್ ಮಾಡ್ಬೋದು ಅಂತ, ಬಿಕಾಸ್ ಮೆಟೀರಿಯಲ್ಸ್ ಆರ್ ಚೇಂಜಿಂಗ್ ಎವ್ರಿ ಡೇ. ನೀವ್ ಹೇಳ್ತಾ ಇದ್ದೀರಲ್ಲ, ನೋಡಕ್ಕೆ ಬಟ್ಟೆ ತರ ಇರುತ್ತೆ ಬಟ್ ಅದ್ ಪ್ಲಾಸ್ಟಿಕ್ ಅಂತ. ಜಸ್ಟ್ ಸಿ ದ ಸ್ಟಿಚಸ್, ಅದ್ರಲ್ಲಿ ಸ್ಟಿಚಸ್ ಇರಲ್ಲ. ಅದ್ರಲ್ಲಿ ಏನಿದ್ರು ಹೀಟ್ ಉಪಯೋಗ ಮಾಡಿ ಅದನ್ನ ಬೈಂಡ್ ಮಾಡಿರ್ತಾರೆ. ಸೊ ದಟ್ ಈಸ್ ಒನ್ ಆಫ್ ದ ಈಸಿಯರ್ ವೇ ಟು ಡೂ. Even shopkeepers fight with me and say this is not plastic. ನಾನು ನಿನ್ ಕನ್ಸ್ಯೂಮರ್ ಇರ್ಬೋದು, ಬಟ್ ಐ ಸ್ಪೆಷಲೈಸ್ ಇನ್ ದಿಸ್. ತಗೊಂಬನ್ನಿ ಇದು ಲೈಟರ್ ಏನಾದ್ರು ಅಂದ್ರೆ ಅಲ್ಲೇ ಬರ್ನ್ ಮಾಡಿ ತೋರಿಸ್ತೀನಿ, ಇಟ್ ಇಸ್ ಪ್ಲಾಸ್ಟಿಕ್. ಸೊ ವೆದರ್ ಇಟ್ ಇಸ್ ಸ್ಟಿಚ್ಡ್ ಆರ್ ಬೌಂಡ್ ವಿತ್ ಹೀಟ್, ಅದನ್ನ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ನಿಮ್ ಪ್ಲಾಸ್ಟಿಕ್ ಅಲ್ವಾ ಅಂತ. ಬಟ್ಟೆ ಎಲ್ಲ ಹೀಟ್ ಮಾಡಿ ಇದನ್ನ ಪೇಸ್ಟ್ ಮಾಡಕ್ ಆಗಲ್ಲ. Only plastic can be done. That's one of the easiest way to identify. Very strange. Okay, ma'am, usually positive note alli end ಮಾಡ್ತಾ ಇದೀವಿ, but ಇದನ್ನು ಪಾಸಿಟಿವ್ ನೋಟ್ ಅಲ್ಲಿ ಎಂಡ್ ಮಾಡೋಣ. Thank you so much ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ಸ್ ಆನ್ ಬಿಹಾಫ್ ಆಫ್ ಆಲ್ ದ ಬ್ಯಾಂಗ್ಳೂರ್ ಸಿಟಿಸನ್ಸ್. ನಮ್ ವೇಸ್ಟ್ ಪಿಕ್ಕರ್ಸ್ ಮತ್ತೆ ವೇಸ್ಟ್ ಸೆಗ್ರಿಗೇಟರ್ಸ್ಗೆ ನೀವು ಮಾಡ್ತಾ ಇರೋ ಹೆಲ್ಪ್ ಇಂದ I'm sure a lot of lives have changed. Mattomme nam jothe bandiddike thank you so much. Thank you for inviting.